ನಮಸ್ಕಾರ. ಇದು ಕಾರವಾರ ಪೋರ್ಟು ಕರ್ನಾಟಕ ಜಲ ಸಾರಿಗೆ ಮಂಡಳಿಯಲ್ಲಿ ಅಧೀನದಲ್ಲಿ ಕೆಲಸ ನಿರ್ವಹಿಸ್ತಿದೆ. ಈಗ ನಮ್ಮಲ್ಲಿ ಡೀಸೆಲ್ ಇಂಡಿಯನ್ ಅಂದರೆ ಕೋಸ್ಟಲ್ ಶಿಪ್ಪಿಂದ ನೇವಲ್ ಬೇಸಿಗೆ ಬರ್ತದೆ. ನೆಕ್ಸ್ಟ್ ಸಾಲ್ಟ್ ಇದೆ, ಅದು ಕೋಸ್ಟಲ್ದೆ ಗ್ರಾಸಿಮ್ ಇಂಡಸ್ಟ್ರೀಸ್ ಹೋಗ್ತದೆ. ಬಿಟುಮಿನ್ ಇದೆಲ್ಲ, ಬಿಟುಮಿನ್ ಮಿಡಲ್ ಈಸ್ಟಿಂದ ಬರ್ತದೆ. ಸದ್ಯ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ನಾವು ನಾರ್ಮಲ್ ನಮಗೆ 7 ರಿಂದ 8 ಶಿಪ್ ಇದು ಬಿಟುಮಿನ್ ಬರ್ತಿತ್ತು. ಸದ್ಯ ಈ ತಿಂಗಳಲ್ಲಿ ಒಂದೇ ಬಂದು ಹೋಗಿದೆ. ಲಾಸ್ಟ್ ಮಂತ್ ನಮ್ಮದು 4 ಶಿಪ್ ಬಂದು ಹೋಗಿದೆ. ಇದರಿಂದ ನಮಗೆ ರೆವಿನ್ಯೂ ಸುಮಾರು 70 ರಿಂದ 80 ಲಕ್ಷ ತಿಂಗಳಲ್ಲಿ ಲಾಸ್ ಆಗ್ತಾಯಿದೆ. ಅಂದರೆ 7-8 ಶಿಪ್ ಬಂದರೆ ನಮಗೆ 80 ಲಕ್ಷ ಬರ್ಬೋದಿತ್ತು. ಇದೇ ರೀತಿ ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಇವತ್ತಿಗೆ ಒಂದು ಸಂಜೆ ಡೀಸೆಲ್ ಶಿಪ್ ಬರ್ತಾಯಿದೆ. ಅದು ಕೂಡ ಮುಂಬೈ, ನಮ್ಮದು ಕೋಸ್ಟಲ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸಾಲ್ಟಿದು 2-3 ದಿವಸದಲ್ಲಿ ಬರೋ ಚಾನ್ಸಸ್ ಇದೆ. ಅದು ಕೂಡ ನಮ್ಮ ಕೋಸ್ಟಲ್ಲೇ ಬೇಜಾರು, ಅಂದರೆ ಕೋಸ್ಟಲ್ ವಾಯೇಜ್ ಅದು ಬರ್ತದೆ. ಈಗ ಡಾಂಬರೇ ಪ್ರಾಬ್ಲಮ್ ಆಗಿದೆ, ಅಂದರೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಬರೋದು ಯಾರು ಏಜೆಂಟ್ನವರು ಇಂಟಿಮೇಷನ್ ಯಾವುದು ಕೊಡ್ತಾ ಇಲ್ಲ ನಮಗೆ. ಅಲ್ಲ, ಇಲ್ಲಿಂದ ಯಾವುದು ಸದ್ಯಕ್ಕೆ ಎಕ್ಸ್ಪೋರ್ಟ್ ಯಾವುದು ಆಗ್ತಾಯಿಲ್ಲ. ಕ್ರಾಪ್ ಫಾಸ್ಫೇಟ್ ಜಕಾರ್ತಾದಿಂದ ಬರ್ತದೆ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಂಡೋನೇಷ್ಯಾದಿಂದ ಪಾಮ್ ಆಯಿಲ್ ಬರ್ತದೆ, ಅದಕ್ಕೇನು ಪ್ರಾಬ್ಲಮ್. ಆದರೆ ಬಿಟುಮಿನ್, ಸ್ಪೆಷಲಿ ಬಿಟುಮಿನಿಂದ ಸ್ಟಾಪ್ ಆಗಿದೆ, ನಮಗೆ ಲಾಸ್ ಆಗಿದೆ. ಅಂದರೆ 70 ರಿಂದ 80 ಲಕ್ಷ ಸ್ವಲ್ಪ ಲಾಸ್ ಆಗ್ತಾಯಿದೆ. ಅಂದರೆ ಕಾರವಾರ ಪೋರ್ಟ್ ಸರೌಂಡಿಂಗ್ ಏರಿಯಾದಲ್ಲಿ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಸುಮಾರು 48 ರಿಂದ 50 ಟ್ಯಾಂಕ್ ಇದೆ. ಅದನ್ನ ಮ್ಯಾಕ್ಸಿಮಮ್ ಇಡ್ಬೋದು, ಎಷ್ಟು ಬಂದರೂ ನಮಗೆ ಪ್ರಾಬ್ಲಮ್ ಇಲ್ಲ. ಅಂದರೆ ಸ್ಪೆಷಲಿ ಸಂಸ್ಥೆಯವ್ರದ್ದು ಅವ್ರವ್ರದ್ದು ಟ್ಯಾಂಕರ್ ಇದೆ, ಮಾಡ್ಬೋದು. ಡೀಸೆಲಿಗೆ ನೇವಲ್ ಬೇಸ್ನಲ್ಲಿ IOC ಅವ್ರದ್ದು ಟ್ಯಾಂಕರ್ ಇದೆ. ಅವರು ಅಂದರೆ ಸ್ಟೋರ್ ಮಾಡಿ ಅದನ್ನೇ ಸೇಮ್ ನೇವಲ್ ಬೇಸ್ಗೆ ತೊಗೊಂಡು ಹೋಗ್ತಾರೆ. ಅವರು ಹಾಗೆ ಪೈಪ್ಲೈನ್ ಥ್ರೂನೇ ಹೋಗ್ತದೆ. ಅಂದರೆ ಅದು ನಾವು ಹೇಳಲಿಕ್ಕಾಗಲ್ಲ ಸರ್. ಅಂದರೆ ಅವ್ರದ್ದು ರಿಕ್ವೈರ್ಮೆಂಟ್ ಯಾವಾಗ ಇರ್ತದೆ ಅವರು ಶಿಪ್ ತರ್ತಾರೆ ಸರ್. ನಾವು ಬರ್ತ್ ಖಾಲಿ ಇದ್ದೆ ಅವ್ರಿಗೆ ಅಲೋ ಮಾಡ್ತೇವೆ. ಹಾಂ, ಕಾರವಾರ ಪೋರ್ಟ್ ಥ್ರೂ ಪೈಪ್ಲೈನ್ ಥ್ರೂ IOC ಹೋಗ್ತದೆ. IOC ಥ್ರೂ ನೇವಲ್ ಬೇಸಿಗೆ ಹೋಗ್ತದೆ. ನಮ್ಮದು ಡೈರೆಕ್ಟ್ ಕನೆಕ್ಷನಲ್ಲಿ ನೇವಲ್ ಬೇಸಿಗೆ ಇಲ್ಲ, IOC ಮಧ್ಯದಲ್ಲಿ ಇದೆ. ನಮ್ಮಿಂದ IOC ಹೋಗ್ತದೆ, IOCಯಿಂದ ಡೈರೆಕ್ಟ್ ನೇವಲ್ ಬೇಸಿಗೆ ಹೋಗ್ತದೆ. ಸರ್, ನಮಗೆ ಇನ್ನೂವರೆಗೆ ಆ ರೀತಿ ಏನು ಬರಲಿಲ್ಲ. ಬಂದ ಕೂಡಲೇ ನಾವು ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಸದ್ಯಕ್ಕೆ ಪೋರ್ಟ್ನಲ್ಲಿ 33 ಜನ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿ ಪ್ಲಸ್ ನಮ್ಮ ಸ್ಟಾಫ್ ಮತ್ತು ಕಸ್ಟಮ್ಸ್ ಸ್ಟಾಫ್ ಎಲ್ಲ ಇದೆ. ಒಂದು ಗನ್ಮ್ಯಾನ್ ಡೇ ಆ್ಯಂಡ್ ನೈಟ್ 24x7 ನಾವು ಸೆಕ್ಯೂರಿಟಿ ಇದು ಮಾಡ್ತಾಯಿದ್ವಿ. ಎಲ್ಲರಿಗೂ ಚೆಕ್ ಮಾಡ್ಕೊಂಡು ಬಿಡೋದು, ಹೊರಗೆ ಹೋಗುವಾಗ ಎಲ್ಲ CCTV ಕ್ಯಾಮರಾ ಇದೆ. ಎಲ್ಲ ನಮ್ಮ CCTV ಕ್ಯಾಮರಾ ಲಿಂಕನ್ನು ನಾವು SP ಆಫೀಸ್ ಮತ್ತು CSP ಅಂದರೆ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವರಿಗೂ ಕೊಟ್ಟಿದ್ವಿ. ಎಲ್ಲ ನಮ್ಮದು ಸೆಕ್ಯೂರಿಟಿ ಟೈಟ್ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.